ಪಬ್ಲಿಕ್ ಟಿವಿಯಲ್ಲಿ ಭಾನುವಾರದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸುಳ್ಳು ಮಾಹಿತಿಯನ್ನ ನೀಡಿ ಪಿಂಚಣಿ ಪಡಿತಾ ಇರೋರು ಕಾಯ್ತಾ ಇದೆ ನಿಮಗೋಸ್ಕರ ಶಾಕ್. ಏನಾ ಶಾಕ್? ಸುಳ್ಳು ಮಾಹಿತಿ ನೀಡಿ ಪಿಂಚಣಿ ಪಡೆಯುವವರ ಪಿಂಚಣಿಯನ್ನ ಕಟ್ ಮಾಡೋದಕ್ಕೆ ಈಗ ಕಂದಾಯ ಇಲಾಖೆ ಮುಂದಾಗಿದೆ. ಇನ್ನು ಮುಂದೆ ಅನರ್ಹ ಫಲಾನುಭವಿಗಳಿಗೆ ಸಿಗಲ್ಲ ಪಿಂಚಣಿ. 23 ಲಕ್ಷ ಪಿಂಚಣಿದಾರರ ಪರಿಶೀಲನೆಗೆ ಕಂದಾಯ ಇಲಾಖೆ ಚಿಂತನೆಯನ್ನ ನಡೆಸಿದೆ. 23 ಲಕ್ಷ ಪಿಂಚಣಿದಾರರ ಬಗ್ಗೆ ಕಂದಾಯ ಇಲಾಖೆಗೆ ಅನುಮಾನ ಬಂದಿದೆ. ಫೀಲ್ಡ್ ಅಲ್ಲಿ ವೆರಿಫಿಕೇಶನ್ ಮಾಡೋದಕ್ಕೆ ಈಗ ಖುದ್ದು ಕಂದಾಯ ಸಚಿವರೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಅರ್ಹತೆ ಇಲ್ಲದಿದ್ರೂ ಕೂಡ ಪಿಂಚಣಿ ಪಡಿತಿರುವವರ ಪತ್ತೆ ಕಾರ್ಯವನ್ನ ನಡೆಸೋದಕ್ಕೆ ಸೂಚನೆ ಕೊಟ್ಟಿರೋದ್ರ ಬೆನ್ನಲ್ಲೇ ಈಗ ಸುಳ್ಳು ಮಾಹಿತಿ ನೀಡಿ ಪಿಂಚಣಿ ಪಡೆದವರಿಗೆ ಕಾದಿದೆ ಶಾಕ್. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹೇಗೆ ಇದನ್ನ ಪತ್ತೆ ಮಾಡ್ತಾರೆ? ಯಾವ ರೀತಿಯೆಲ್ಲ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ಇಲ್ಲಿಯವರೆಗೂ ಪಿಂಚಣಿ ಪಡೆಯಲಾಗಿದೆ? ಯಾವ ವಯೋಮಾನದವರು ಕೂಡ ಪಿಂಚಣಿಯನ್ನ ಪಡಿತಾ ಇದ್ದಾರೆ? ಸರ್ಕಾರಿ ಹುದ್ದೆಯಲ್ಲಿದ್ರೂ ಕೂಡ ಪಿಂಚಣಿಯನ್ನ ಪಡಿತಾ ಇರುವವರು ಮತ್ತು ಬಿಪಿಎಲ್ ಕಾರ್ಡ್ ಇಲ್ಲದಿದ್ರೂ ಕೂಡ ತಾವು ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿಕೊಂಡು ಪಿಂಚಣಿ ಪಡಿತಾ ಇರೋರು, ಹೀಗೆ ಹಲವಾರು ರೀತಿಯಲ್ಲಿ ಪಿಂಚಣಿಯನ್ನ ಸುಳ್ಳು ಹೇಳಿ ಪಡ್ಕೊಳ್ತಾ ಇರೋರ ದೊಡ್ಡ ಪಟ್ಟಿಯೇ ಸಿದ್ಧವಾಗಿದೆ. ಒಟ್ಟು 23 ಲಕ್ಷ ಮಂದಿ ಈ ರೀತಿಯಾಗಿ ಸುಳ್ಳು ಮಾಹಿತಿಯನ್ನ ಕೊಟ್ಟಿರೋದು ಬೆಳಕಿಗೆ ಬಂದಿದೆ. ಇದನ್ನ ಅನುಮಾನದ ದೃಷ್ಟಿಕೋನದಲ್ಲಿ ಸದ್ಯ ನೋಡ್ತಿದ್ದಾರೆ. ಅದನ್ನ ಖಾತ್ರಿಪಡಿಸಿಕೊಂಡ ನಂತರದಲ್ಲಿ ಈ ರೀತಿ ಸುಳ್ಳನ್ನ ಹೇಳಿ ಯಾಮಾರಿಸಿ ಪಿಂಚಣಿ ಪಡೆದಿರೋರ ಮುಂದಿನ ಹಂತಗಳಲ್ಲಿ ಅವರಿಗೆ ಪಿಂಚಣಿ ಸಿಗೋದಿಲ್ಲ. ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಉಳ್ಳವರಿಗೆ ವೃದ್ಧಾಪ್ಯ ವೇತನ ಬೇಕಾ ಅನ್ನುವಂತಹ ಪ್ರಶ್ನೆ. ಪಿಂಚಣಿ ಕಳ್ಳಾಟಕ್ಕೆ ರಾಜ್ಯ ಸರ್ಕಾರ ಈಗ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆ. ಇಲ್ಲಿಯವರೆಗೂ ಇದು ನಡ್ಕೊಂಡು ಬಂದಿದೆ. ಇನ್ನು ಮುಂದೆಯೂ ಹೀಗೆ ಇದನ್ನ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಬಿಡಬಾರದು. ಇದನ್ನ ಇಲ್ಲಿಗೆ ಮೊಟಕುಗೊಳಿಸಬೇಕು. ಆಗ ಮಾತ್ರ ಸುಧಾರಣೆ ಸಾಧ್ಯ ಅನ್ನೋದು ಕಂದಾಯ ಇಲಾಖೆಯ ಆಲೋಚನೆ. ಒಟ್ಟು 23 ಲಕ್ಷ ಅನರ್ಹ ಪಿಂಚಣಿದಾರರಿಗೆ ಕಾದಿದೆ ಶಾಕ್. 23 ಲಕ್ಷ ಅನರ್ಹ ಪಿಂಚಣಿದಾರರನ್ನ ಕಟ್ ಮಾಡಿದ್ರೆ ಯಾರಿಗೆ ತಲುಪಬೇಕೋ ಅರ್ಹರಿಗೆ ತಲುಪುತ್ತೆ ಅನ್ನೋದು ಮೂಲ ಉದ್ದೇಶ. ಅನರ್ಹ ಪಿಂಚಣಿ ರದ್ದಿಗೆ ಸರ್ಕಾರ ಮುಂದಾಗಿದೆ. ಇದಕ್ಕೂ ಕೂಡ ಒಂದಷ್ಟು ಅಸಮಾಧಾನಗಳು, ಆಕ್ರೋಶಗಳು ಎದ್ದೇಳುತ್ತೆ. ಆದರೆ ಸುಳ್ಳು ಹೇಳಿ ತೆಗೆದುಕೊಳ್ತಾ ಇದ್ದಿದ್ದೇ ಇಷ್ಟು ದಿನ ದೊಡ್ಡ ವಿಷಯ. ಈಗಲೂ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ ಹೇಗಾಗುತ್ತೆ? ಹಾಗಾಗಿ ಅನರ್ಹ ಪಿಂಚಣಿ ರದ್ದತಿಗೆ ಸರ್ಕಾರ ಮುಂದಾಗಿದೆ. ಇದರ ಬಗ್ಗೆ ಈಗ ಫಸ್ಟು ಅದರ ವೆರಿಫಿಕೇಶನ್ ಆಗಬೇಕು. ಅವರಿಗೆ ಗಂಡು ಮಕ್ಕಳಿಲ್ವಾ? ಅವರು BPL ಕಾರ್ಡ್ ಹೋಲ್ಡರಾ? ಅವರ ಮನೆಯಲ್ಲಿ ಯಾರು ಸರ್ಕಾರಿ ಉದ್ಯೋಗಿಗಳಿಲ್ವಾ? ಇದೆಲ್ಲವೂ ಕೂಡ ಪತ್ತೆ ಹಚ್ಚಬೇಕು. 23 ಲಕ್ಷ ಪಿಂಚಣಿದಾರರ ಪರಿಶೀಲನೆಗೆ ಕಂದಾಯ ಇಲಾಖೆ ಸೂಚನೆ ಕೊಟ್ಟಿರೋದ್ರ ಬೆನ್ನಲ್ಲೇ ಈ ಕಾರ್ಯ ಕೂಡ ಚುರುಕು ಪಡ್ಕೊಳ್ಳುತ್ತೆ. ಇಲ್ಲಿವರೆಗೂ BPL ಕಾರ್ಡ್ಗಳನ್ನೇ ಸುಳ್ಳು ಹೇಳಿ ಪಡ್ಕೊಂಡಿರೋರು ಎಷ್ಟೋ ಮಂದಿ ಇದ್ದಾರೆ. ಟ್ಯಾಕ್ಸ್ ಪೇಯರ್ಸು ಕೂಡ BPL ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ. ಅದನ್ನ ತೆಗೆದು ಹಾಕಬೇಕು ಅನ್ನೋದು ಒಂದು ಕಡೆಯಲ್ಲಿದ್ರೆ, ಮಗದೊಂದು ಕಡೆಯಲ್ಲಿ ಸುಳ್ಳು ಮಾಹಿತಿ ಕೊಟ್ಟು ಪಿಂಚಣಿ ಪಡಿತಾ ಇರೋರ ಬಗ್ಗೆಯೂ ಕೂಡ ಪತ್ತೆ ಕಾರ್ಯ. ವೃದ್ಧಾಪ್ಯ ವೇತನ ಪಡಿತಾ ಇರುವ 21.87 ಲಕ್ಷ ಜನ, ವೃದ್ಧಾಪ್ಯ ವೇತನವನ್ನ 21.87 ಲಕ್ಷ ಜನ ಪಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಜನ ನಿಜವಾಗ್ಲೂ ಅರ್ಹರಿದ್ದಾರೆ, ಅವರಿಗೆ ನಿಜವಾಗ್ಲೂ ತಲುಪಬೇಕಾಗಿದೆ, ಅವರಿಗೆ ಅವಶ್ಯಕತೆ ಇದೆ, ಅವರಿಗೆ ಬೇರೆ ಯಾವುದೇ ರೀತಿಯಾದಂತಹ ಆಸರೆ ಇಲ್ಲ, ಅನುಕೂಲಗಳಿಲ್ಲ ಅಂಥವ್ರಿಗೆ ಹೋಗಬೇಕು. ವೃದ್ಧಾಪ್ಯ ವೇತನ ಅನರ್ಹ ಫಲಾನುಭವಿಗಳು 9.04 ಲಕ್ಷ ಜನ ಅಂತ ತಿಳಿದು ಬಂದಿದೆ. ಅವರಿಗೆ ಯಾರು ಹಿಂದು ಮುಂದೆ ಇರಲ್ಲ. ಅವರಿಗೆ ಈ ಬರುವ ಹಣ ಏನಿರುತ್ತೆ ಅದೇ ಆಸರೆ ಆಗಿರುತ್ತೆ. ಅಂಥವ್ರನ್ನ ಗುರುತಿಸಬೇಕು. ಸಂಧ್ಯಾ ಸುರಕ್ಷಾ ಫಲಾನುಭವಿಗಳು 31.33 ಲಕ್ಷ ಅನ್ನುವಂತಹ ವರದಿ ಇದೆ. ಸಂಧ್ಯಾ ಸುರಕ್ಷಾ ಫಲಾನುಭವಿಗಳು ಒಟ್ಟು 31.33 ಲಕ್ಷ ಮಂದಿ ಇದ್ದಾರೆ. ಅದರಲ್ಲಿ ಅನರ್ಹರು ಯಾರು? ಅರ್ಹರ ಪಟ್ಟಿಯಲ್ಲಿ ಇಷ್ಟು ಜನ ಕಾಣಿಸ್ತಾ ಇದ್ದಾರೆ, ಇಷ್ಟು ಜನ ಪಡ್ಕೊಳ್ತಾ ಇದ್ದಾರೆ ಅದರ ಸೌಲಭ್ಯವನ್ನ. ಆದರೆ ಅದರಲ್ಲಿ ಅನರ್ಹರು ಕೂಡ ಗುರುತಾಗಿದೆ. ಒಟ್ಟು 14.15 ಲಕ್ಷ. ಆದರೆ ಅರ್ಧಕ್ಕರ್ಧ ಫಲಾನುಭವಿಗಳೇನಿದ್ದಾರೆ ಅದರಲ್ಲಿ ಅರ್ಧಕ್ಕರ್ಧ ಈ ರೀತಿ ಸುಳ್ಳು ಹೇಳಿ ಯಾಮಾರಿಸಿ ಸಂಧ್ಯಾ ಸುರಕ್ಷಾ ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಒಟ್ಟು ಈ 14.15 ಲಕ್ಷ ಮಂದಿ ಏನಿದ್ದಾರೆ ಅವರ ಒಂದು ಸೌಲಭ್ಯವನ್ನು ಕಡಿತಗೊಳಿಸಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡಲಾಗಿದೆ. ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಇದರ ಲಾಭವನ್ನು ಪಡಿತಾ ಇರೋರ ಪಟ್ಟಿ ದೊಡ್ಡದೇ ಇದೆ. ಆದರೆ ಅದರ ದುರ್ಬಳಕೆ ಮಾಡ್ಕೊಳ್ತಾ ಇರೋರ ಪಟ್ಟಿಯು ಕೂಡ ಅದರ ಅರ್ಧದಷ್ಟಿದೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಈ ಕಳ್ಳಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಸರ್ಕಾರ ಮುಂದಾಗಿದೆ.
ಇದಕ್ಕೀಗ ಸೂಚನೆ ಕೂಡ ಕೊಡಲಾಗಿದೆ. ಅದನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಇಲ್ಲಿಯವರೆಗೂ ಇವರು ಪಡ್ಕೊಂಡಿದ್ದೆ ಹೆಚ್ಚು, ಇನ್ನು ಮುಂದಾದ್ರೂ ಇದನ್ನ ಕತ್ತರಿ ಹಾಕಬೇಕು ಅಂತ ಕಂದಾಯ ಇಲಾಖೆ ಮುಂದಾಗಿದೆ. ಹೇಗೆ ಇದನ್ನ ವೆರಿಫೈ ಮಾಡ್ತಾರಂತೆ, ಹೇಗೆ ಇದನ್ನ ಪತ್ತೆ ಹಚ್ಚಲಾಗುತ್ತೆ? ಈಗ ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಅರ್ಧಕ್ಕರ್ಧ ಜನ ಅನರ್ಹರಿದ್ದಾರೆ. ಹಾಗಾದ್ರೆ ಅವ್ರನ್ನ ಮುಲಾಜಿಲ್ಲದೆ ತೆಗೆದು ಹಾಕ್ತಾರಾ ಅಥವಾ ಅದನ್ನ ಡಿಟೇಲ್ಡ್ ಆಗಿ ವೆರಿಫೈ ಮಾಡಿದ ನಂತರವೇ ಸಾಧ್ಯನಾ? ದಿವ್ಯಾ, ಡಿಟೇಲ್ಡ್ ಆಗಿ ವೆರಿಫೈ ಮಾಡಿದ ನಂತರವೇ ನಾವು ಅವರನ್ನ ಪಟ್ಟಿಯಿಂದ ಕೈ ಬಿಡ್ತೀವಿ ಅನ್ನೋ ಮಾಹಿತಿಯನ್ನ ಸಚಿವರು ಹೇಳ್ತಾ ಇರುವಂತದ್ದು. 23 ಲಕ್ಷ ಪಿಂಚಣಿದಾರರ ಬಗ್ಗೆ ಅನುಮಾನ ಇದೆ. ಅಂತಹ ಪಿಂಚಣಿದಾರರ ಬಗ್ಗೆ ಈಗ ಡಿಟೇಲ್ ಆಗಿ ವೆರಿಫಿಕೇಶನ್ ಮಾಡ್ಲಿಕ್ಕೆ ಈಗಾಗಲೇ ಫೀಲ್ಡ್ ಅಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಆ ಪ್ರಕ್ರಿಯೆ ಈಗಾಗಲೇ ಶುರು ಆಗಿದೆ. ಯಾರು ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ, ಜೊತೆಗೆ ಸರ್ಕಾರಿ ನೌಕರರಾಗಿರ್ತಾರೆ, ಆಧಾರ್ ಕಾರ್ಡ್ ಅಲ್ಲಿ 40 ವರ್ಷ ಅಂತ ಇದೆ, ಆದ್ರೆ ಇಲ್ಲಿ ವೃದ್ಧಾಪ್ಯ ವೇತನವನ್ನ ಪಡಿತಾ ಇದ್ದಾರೆ, ಅಂತಹ ಕೇಸ್ಗಳು ಕೂಡ ಪತ್ತೆ ಆಗಿವೆ. ಅಂತಹ ಕೇಸ್ಗಳನ್ನ ಪತ್ತೆ ಮಾಡಿ ಕೂಡಲೇ ಅವರನ್ನ ಕೈ ಬಿಡುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಸಚಿವರು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಇಷ್ಟು 23 ಲಕ್ಷದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ವೆರಿಫಿಕೇಶನ್ ಆದ ನಂತರನೇ ಅದರಲ್ಲಿ ಎಷ್ಟಿದೆ, 50% ಇದೆಯಾ, 75% ಅಷ್ಟು ಅನರ್ಹರಿದಾರ ಅಂತ ಹೇಳಿ ಪಟ್ಟಿ ಮಾಡ್ತಾರೆ. ಆ ಪಟ್ಟಿ ಮಾಡುವಂತ ಕಾರ್ಯ ಈ ತಿಂಗಳೊಳಗಡೆ ಅಥವಾ ಮುಂದಿನ ತಿಂಗಳೊಳಗಡೆ ಮುಕ್ತಾಯ ಆಗತ್ತೆ ಅಂತ ಹೇಳಿ ಸಚಿವರು ಹೇಳ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಅರ್ಹರಲ್ಲದೆ ಇದ್ರೆ ಅಂತವರಿಗೆ ಸೌಲಭ್ಯ ಸಿಗೋದಕ್ಕೆ ಬಿಡದೇ ಇಲ್ಲ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸೌಲಭ್ಯ ಸಿಗೋ ತರ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ವೃದ್ಧಾಪ್ಯ ವೇತನದಲ್ಲಿ ಮತ್ತೆ ಸಂದೇಶ ಸುರಕ್ಷತಾ ಯೋಜನೆಯಲ್ಲೂ ಕೂಡ ಸುಳ್ಳು ಮಾಹಿತಿಯನ್ನ ಕೊಟ್ಟು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸ್ವತಃವಾಗಿ 23 ಲಕ್ಷ ಕೇಸ್ಗಳನ್ನ ಈಗ ಪಟ್ಟಿ ಮಾಡಿರುವಂತದ್ದು. ಅಂತವರಿಗೆ ಕೂಡಲೇ ನಾವು ಶಾಖನ್ನು ಕೊಟ್ಟು ಅವ್ರನ್ನ ಪಟ್ಟಿಯಿಂದ ಕೈ ಬಿಡ್ತೀವಿ ಅಂತ ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು. ಎಷ್ಟು ಇದರಲ್ಲಿ 23 ಲಕ್ಷ ಫಲಾನುಭವಿಗಳಲ್ಲಿ ಎಷ್ಟು ಜನ ಅನರ್ಹರಿದ್ದಾರೆ, ವೆರಿಫಿಕೇಶನ್ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನ ಈಗಾಗಲೇ ಕಾದು ನೋಡ್ಬೇಕಾಗಿದೆ. ಎಲ್ಲಾ ರೀತಿಯಂತ ಮಾಹಿತಿ ದಾಖಲೆಗಳನ್ನ ಪಡಿತಾ ಇದ್ದಾರೆ. ಆದಾಯ ತೆರಿಗೆ ಇಲಾಖೆಯಿಂದ ಕೂಡ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಜೊತೆಗೆ ನೋಂದಣಿ ಮತ್ತೆ ಆಧಾರ್ ಇಲಾಖೆಯಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಅವರ ಏಜ್ ವ್ಯತ್ಯಾಸ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇರೋದು. ಕೂಡಲೇ ಎಲ್ಲಾ ಮಾಹಿತಿ, ಎಲ್ಲಾ ಡಾಟಾಗಳನ್ನ ಕಲೆಕ್ಟ್ ಆದ ಬಳಿಕ ಇಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅವರು ಇಷ್ಟು ವರ್ಷಗಳ ಕಾಲ ವೇತನನ ಪಡಿತಾ ಇದ್ರು, ಪಿಂಚಣಿಯನ್ನ ಪಡಿತಾ ಇದ್ರು ಅಂತ ಆದ್ರೆ ಅವ್ರನ್ನ ಅನರ್ಹರು ಅಂತ ಗುರ್ತು ಮಾಡಿ ಅವುಗಳನ್ನ ಕೈ ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. 23 ಲಕ್ಷದ ಬಗ್ಗೆ ಅನುಮಾನ ವ್ಯಕ್ತ ಆಗಿದೆ. ಅದರಲ್ಲಿ ಎಷ್ಟು ಕಾರ್ಡ್ಗಳು ರದ್ದಾಗ್ತವೆ ಅನ್ನೋದನ್ನ, ಎಷ್ಟು ಪಿಂಚಣಿದಾರರನ್ನ ಕೈ ಬಿಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಯಾವುದೇ ಆದಾಯ ಮೂಲ ಇಲ್ಲದವರು ಈ ಸೌಲಭ್ಯವನ್ನ ಪಡ್ಕೊಳ್ಬೇಕಾಗತ್ತೆ. ಆದರೆ ವಯಸ್ಸಾಗಿದೆ ಅನ್ನೋ ಒಂದೇ ಮಾನದಂಡದಲ್ಲಿ ಆ ಎಲ್ಲ ಅನುಕೂಲಗಳನ್ನ ಪಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಕತ್ತರಿ ಹಾಕ್ತಾರೆ.